ಆತ್ಮೀಯ H16 ನ್ಯೂಸ್ ಅರ್ಥತೆ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಮ್ಮ ಅಥವಾ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ನಮ್ಮ ರಾಜಕಾರಣಿಗಳ ಬಗ್ಗೆ ಏನು ಹೇಳೋದು ಗೊತ್ತಾಗ್ತಾ ಇಲ್ಲ. ಯಾರು MLA ಇರಲಿ, MP ಇರಲಿ, ಮತ್ತೊಬ್ಬರಲಿ, ರಾಜ್ಯಸಭಾ ಸದಸ್ಯರಲ್ಲಿ, ವಿಧಾನ ಪರಿಷತ್ ಸದಸ್ಯರಲ್ಲಿ ತಮ್ಮ ಚರ್ಮ ರಕ್ಷಣೆ ಮಾಡೋದ್ರಲ್ಲಿ ಭಾಳ ಬುದ್ಧಿವಂತರು, ಅನುದಾನಗಳನ್ನು ಪಡೆಯೋದ್ರಲ್ಲಿ ಬುದ್ಧಿವಂತರು. ಗ್ಯಾರಂಟಿಗಳಿದ್ದರೂ ಸಹಿತ ನಮಗೆ ಅನುದಾನ ಬೇಕು ಅಂತೇಳಿ ಬೆನ್ನತ್ತಿ ತಗೊಳ್ಳೋರು. ಅವ್ರಿಗೆ ಪಾಪ ತಪ್ಪು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆಯ್ಕೆ ಆಗಬೇಕಾಗಿತ್ತಂದ್ರೆ ಅವರು ನೀರಿನ ಗತಿ ದುಡ್ಡು ಖರ್ಚು ಮಾಡಿರ್ತಾರೆ ಅನ್ನೋದು ನಾವು ನೋಡಿದ್ದೀವಿ ಈಗಾಗಲೇ ಮತದಾನ ಸಮಯದಲ್ಲ. ಈಗ ಪಾಪ ಇಂಜಿನಿಯರಿಂಗೋ ಏನೋ ಕಲಿಬೇಕಂತ ಬಡ ಮಕ್ಕಳು ಏನು ಹೋಗ್ಬೇಕು, ಬಡ ಮಕ್ಕಳು ಸರ್ಕಾರಿ ಕಾಲೇಜ್ಗಳಿಗೆ ಹೋಗ್ಬೇಕು. ಸರ್ಕಾರಿ ಪಾಲಿಟೆಕ್ನಿಕ್ ಆಯಿತು, ಮತ್ತೇನಾಯಿತು, ಮತ್ತು ಇಂಜಿನಿಯರಿಂಗ್ ಜೊತೆಗೆ ವೈದ್ಯಕೀಯ ಅಂತ ಮಾತಾಡೋಗಿರ್ಬಿಟ್ಟು ಸರ್ಕಾರದ ಸಹಿತ ಲಕ್ಷ ಖರ್ಚು ಇಟ್ಟಿದ್ದಾರೆ. ಬಡವರಂತೆ ಇರುವಾಗ ಸಾಧ್ಯನೇ ಇಲ್ಲ. ಇಂಜಿನಿಯರಿಂಗ್ ಬಗ್ಗೆ ಒಂದಿಷ್ಟು ಏನೋ ನ್ಯೂಸ್ ಬಂದಿದ್ದು, ಸುದ್ದಿಗಳು ಬಂದಿದ್ದು ಮೇನ್ ಪತ್ರಿಕೆಗಳಲ್ಲ. ಅವುಗಳ ನೆಲೆಯಲ್ಲಿ ಒಂದಿಷ್ಟು ಮಾತುಗಳು. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಮತ್ತು ಪಾಲಿಟೆಕ್ನಿಕ್ ಸಂಸ್ಥೆಗಳಲ್ಲಿ ಸಿಬ್ಬಂದಿ ಕೊರತೆ ಅಂತ. ಇದು ಹೊಸ ವಿಷಯ ಇದು, ಹಳೆ ವಿಷಯ ಏನಾದ್ರೆ ಸಿಬ್ಬಂದಿ ಕೊರತದ ಇಲ್ಲ. ಬರೀ ಅತಿಥಿ ಉಪನ್ಯಾಸಕರು, ಅತಿಥಿ ಮತ್ತೇನಂತೀರಿ ನೀವು, ಪ್ರೊಫೆಸರ್, ಎಲ್ಲರೂ ಅತಿಥಿಗಳು. ಒಟ್ಟು ಬರೋದು, ಭೇಟಿ ಆಗೋದು, ಹೆಂಗಿದ್ರೆ ಹಾಯ್ ಅನ್ನೋದು 500,000 ತೊಗೊಳೋದು, ಎದ್ದು ಹೋಗ್ಬಿಡೋದು. ಅಂದಾಗ ನಮ್ಮ ಶಿಕ್ಷಣದ ಗುಣಮಟ್ಟ ಹೆಚ್ಚಾಗಂದ್ರೆ ಹೆಂಗೆ ಆಗ್ಲಿಕ್ಕೆ ಸಾಧ್ಯ ಅದ? ನಮ್ಮಲ್ಲಿ ಒಳ್ಳೊಳ್ಳೆ ಒಬ್ಬ ಟೆಕ್ನಿಕಲ್ ಗ್ರೌಂಡ್ ಮೇಲೆ ಏನೋ ನಮ್ಮ ಏನೋ ವಿಚಾರವಾಗಿ, ವೈಜ್ಞಾನಿಕವಾಗಿ ಅಥವಾ ವೈಚಾರಿಕವಾಗಿ, ವೈದ್ಯಕವಾಗಿ ನಮ್ಮ ಮಕ್ಕಳು ಬೆಳೀಲಿಕ್ಕೆ ಏನೂ ಸಾಧ್ಯ ಇದೆ ರೀ. ಅಷ್ಟು ದುಡ್ಡು ಕೊಟ್ಟು ಕಲಿಸೋ ಶಕ್ತಿ ಯಾರಿಗಿದೆ ರೀ ಸಾಹೇಬ್ರ? 90% ಜನ ಈ ದೇಶದಲ್ಲೇ ಕಾರ್ಮಿಕರು, ಕಾಂಟ್ರಾಕ್ಟ್ ಲೇಬರರ್ಸು, ಕೂಲಿಗಳು, ದಂಧೆ ದುಡ್ದು ತಿನ್ನುವಂಥವ್ರು ಅದಾರ. ಅವ್ರಿಗೆ ಇದು ಕೇವಲ 10% ಜನರಿಗಾಗಿದ್ದಂಥ ಸಂಸ್ಥೆ ಇದು. ಪ್ರೈವೇಟ್ದವ್ರಿಂದ ಕೊಟ್ಟಿದ್ದಾರೆ. ಅವ್ರ ಪಾಪ ಇವ್ರನ್ನ ಕೇಳಲಿಕ್ಕೆ ಹೋಗೋದಲ್ಲ. ಅವ್ರಿಗೆ ಏನು ಸಾಧ್ಯ ಇದೆ ಮಾಡ್ಕೊಳ್ತಾರೆ ಅವರು. ಪ್ರೈವೇಟ್ದವ್ರಿಂದ ಮಾತ್ರ ಇರಲಿಲ್ಲ. ಈಗ ಸರ್ಕಾರಿ ಶಾಲೆಗಳಲ್ಲಿ ಸಹಿತ ಮಾಸ್ತರ್ಗಳಿಲ್ಲ. ಇರೋ ಕಡಿಮೆ ಶಾಲೆಗಳು, ಕಡಿಮೆ ನಮ್ಮ ಇಂಜಿನಿಯರಿಂಗ್ ಶಾಲೆಗಳು ಏನಪ್ಪ, ಅದರಲ್ಲೇ ಏನಪ್ಪ ಅಂತಂದ್ರೆ ಹುದ್ದೆಗಳು ಕಡಿಮೆ. 6,415 ಹುದ್ದೆಗಳು ಖಾಲಿ ಇದಾವೆ. ಬೋಧಕ ಬಂದರು, ಬೋಧಕೇತರ ಬಂದರು, ಇಷ್ಟು ಕಡಿಮೆ ಇಟ್ಕೊಂಡು ಖಾಲಿ ಇದಾವೆ. ಅಲ್ಲೆಲ್ಲ ಅತಿಥಿಗಳನ್ನು ತೊಗೊಳೋದು, ತಿಂಗಳಿಗೆ 5-10 ಕೊಡೋದು, ನಡೀರಪ್ಪ ಮನೆಗೆ ಅನ್ನೋದು. ಈ ಪರಿಸ್ಥಿತಿ ಇದ್ದಾಗ ನಮ್ಮ ರಾಜ್ಯದ, ನಮ್ಮ ದೇಶದ ಶಿಕ್ಷಣ ಉನ್ನತಕ್ಕೆ ಹೋಗಲಿ, ಔನ್ನತ್ಯನೇ ಮುಟ್ಟಲಿ ಅಂದರೆ ಹೆಂಗೆ ಹೇಳಿಕ್ಕೆ ಸಾಧ್ಯ ಅದ? ಅದು 10% ಜನರೊಳಗೆ ಮತ್ತು ಬಡವರು, ಅದರಾಗ ಮಧ್ಯಮ ವರ್ಗದವ್ರು ಮಾತ್ರ ಸಾಧ್ಯ ಇದೆ ಇದನ್ನು ಕಲಿಸ್ಲಿಕ್ಕೆ. ಅದು ಸರ್ಕಾರಿ ಕಾಲೇಜುಗಳಲ್ಲಿ. ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಂತ ಬಡವರು ಕಲಿಸೋಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯ ಅದನ್ನು ಮತ್ತು ನಿಮಗೇನು ಅನ್ನಿಸ್ತದೆ ನಂಗೆ? ಅಂಥಲ್ಲೇ ಸರ್ಕಾರಿ ಕಾಲೇಜ್ಗಳು ಹೋಗುವಂಥಲ್ಲಿ ಸಹಿತ ಇಲ್ಲಿ ಶಿಕ್ಷಕರಿಲ್ಲ, ಬೋಧಕರಿಲ್ಲ, ಬೋಧಕೇತರಿಲ್ಲ. ಹಂಗೆ ಹೋಗೋದ್ರಿ. ಸುಮ್ಮನೆ ಕಟ್ಟಡ ಇರ್ತದೆ, ಒಂದು ಗೋರಿ ಇದು ಕಾಣ್ತದೆ, ಹೋಗೋದು ಕೊಂಡಿರೋದು, ಸರಿಯಾಗಿ ಮುಗಿಸೋಂಗಿಲ್ಲ, ಸಿಲೆಬಸ್ ಸರಿಯಾಗಿ ಹೇಳುವಂಗಿಲ್ಲ. ಹಿಂಗಾಗಿ ನಮಗೆ ಶಾಣ್ಯಾರು ಬರ್ಬೇಕ್ರಿ, ಟೆಕ್ನಿಕಲ್ ಇದ್ದ ಟೆಕ್ನಿಷಿಯನ್ಸ್ಗಳನ್ನ ಉದ್ಯೋಗ ಕೊಡೋಕ್ಕೆ ಸಾಧ್ಯ. ಮತ್ತು ಹೊರಗೆ ಬಂದಮೇಲೆ ಸರ್ಕಾರಿ ಶಾಲೆಗಳಿಗೆ ಕಲ್ತು ಬಂದವ್ರು ಸಹಿತ ನಾವು ಉದ್ಯೋಗ ಕೊಡೋ ಶಕ್ತಿ ನಮಗಿಲ್ಲ. ಯಾಕೆಂದ್ರೆ ಹೊರಗೆ ಯಾವ ಇಂಡಸ್ಟ್ರಿನೂ ಇಲ್ಲ ರೀ. ಎಲ್ಲ ಕೈಗಾರಿಕೆಗಳು ಬಂದು ನಾವು ಕೂತ್ಬಿಟ್ಟಿವಿ. ಪ್ರೈವೇಟ್ದಾಗ ಕೈ ಕೊಟ್ಬಿಟ್ಟು ತೋರಪ್ಪ ತೋರ್ ದುಡ್ಡು ಗಂಟ್ರಾಗ ಅಂತೇಳಿ 32 PSUಗಳು ಅವೆಲ್ಲ ಪ್ರೈವೇಟ್ದಾಗ ಆಗ ಕೇವಲ 12 ಇವೇನಾದ್ರು ಅದರ 12 PSUಗಳು ಬರೀ ಅಥಾಣಿ ಅಂತವ್ರಿಗೆ. ಏನು ರೀ ಇದೆಲ್ಲ ಹಿಂಗೆ ಮಾಡಿದಾಗ ಇಲ್ಲಿ ನಮ್ಮ ಟೆಕ್ನಿಕಲ್ ಆಗಿ ಅಥವಾ ವೈಜ್ಞಾನಿಕವಾಗಿ, ತಾಂತ್ರಿಕವಾಗಿ ನಮ್ಮ ಮಕ್ಕಳು ಬೆಳೀಲಿ, ಉದ್ಯೋಗ ಸಿಗಲಿ, ಇದು ಹೆಂಗೆ ಸಿಗೋ ಸಾಧ್ಯದ? ಹೀಗಾಗಿ ಎಲ್ಲೆಲ್ಲೂ ಓಡಿ ಹೋಗುವಂಥ ಪ್ರಸಂಗ ಬರೋಕತ್ತಿದ್ದು. ನಮ್ಮ ವಿದೇಶಗಳಿಗೆ ಯಾರು ಜರ್ಮನಿಗೆ ಹೋಗ್ತಾರೋ, ಯಾರು ಇಂಗ್ಲೆಂಡ್ಗೆ ಹೋಗ್ತಾರೋ, ಯುರೋಪಿಯನ್ ಕಂಟ್ರಿಗಳು ಹೋಗ್ತಾರೋ, ಇನ್ನೊಬ್ರು ಯಾರು ಅಮೆರಿಕಕ್ಕೆ ಹೋಗ್ತಾರೆ. ಈಗ ಅಮೆರಿಕದವರು ಟ್ರಂಪ್ ಅವ್ರಿಗೆ ಉದ್ಯೋಗ ಕೊಡೋಕ್ಕೆ ಸಾಧ್ಯ ಇಲ್ಲ. ನೀವು ಯಾರು ಬರಬೇಡಪ್ಪ ಅಂತ ಹೊಸ ಕಾನೂನು ಮಾಡಲಿಕ್ಕೆ ಇಟ್ಟಿದ್ದಾರೆ. ಕೇವಲ ಅಮೆರಿಕ ಇರೋದು ಅಮೆರಿಕನ್ಗಳಿಗಾಗಿ ಹೊರಗೆ ಅವ್ರಿಗೆ ಬರೋ ಅವಶ್ಯಕತೆ ಇಲ್ಲ. ದುಡ್ಡು ಹೋಗ್ಬಿಡೋದು ಅಷ್ಟೇ. ನೀವಿಲ್ಲೇ ಯು ಆರ್ ಜಸ್ಟ್ ಸ್ಲೇವ್ಸ್ ಆಫ್ ಅವರ್ ಅಮೆರಿಕನ್ಸ್. ಈ ಧಾಟಿಯಲ್ಲಿ ಅವ್ರು ಮಾತಾಡ್ತಾ ಇದ್ದಾರೆ. ಅಂದಾಗ ಏನು ಇದ್ರ ಬಗ್ಗೆ ಮಾತಾಡೋದು ಅಂತ. ಈಗ ನೋಡಿರಿ, ಈಗ ಉದಾಹರಣೆಗೆ ನಿಮಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ಅಲ್ಲ ಹುದ್ದೆಗಳು ಯಾವಪ್ಪ ಅಂದ್ರೆ ಬೋಧಕ ಮತ್ತು ಬೋಧಕೇತರ. ಮೊದಲದಾಗಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲೇ ಬೋಧಕ ಅಂದರೆ ಬೋಧನೆ ಮಾಡೋದು ಶಿಕ್ಷಕರು. ಅವ್ರಿಗೆ ಎಷ್ಟು ಸೀಟ್ ಅಂದ್ರೆ 646 ಇದ್ದಾರೆ. ಅದ್ರಾಗ 339 ಜನರಿಗಷ್ಟ ಭರ್ತಿ ಮಾಡ್ಕೊಂಡಿದ್ದಾರೆ. 646 ಖಾಲಿ ಎಷ್ಟಾದ್ರಿಗೆ 307 ಅದಾವೆ. ಮುಂದೆ ಇನ್ನು ಅದ್ರಾಗ 292 ಇನ್ನೂ ಹೆಚ್ಚು ಹುಟ್ಟಿಸ್ಬೇಕ್ರಿ, ಅದು ಬೇಕಾಗಿವ ನಮಗೆ ಅಂತೇಳಿ ಇದ್ದಂಥ ಒಂದು ಸಿಬ್ಬಂದಿ ಅನ್ನೋಕ್ಕಿಂತಲೂ ಅಲ್ಲಿ ಅಧಿಕಾರ ಜನ ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ, ಇನ್ನೂ ರೀ ನೀವು 292 ಸೃಷ್ಟಿಸಬೇಕು ಅಂತೇಳಿ. ಅದೇ ಕಾಲಕ್ಕೆ ಬೋಧಕೇತರ ಬೋಧನೆ ಮಾಡೋರಲ್ಲ, ಅಲ್ಲಿ ಕ್ಲರ್ಕ್ಸ್ ಮತ್ತೊಂದು ಪ್ಯೂನ್ಸ್ ಬಂದು ಎಲ್ಲರೂ ಮೊದಲು ಒಟ್ಟಲ್ಲ. ಬೋಧಕೇತರರು ಮಂಜೂರು 1,155 ಆಗಿದ್ದಾರೆ. ಮಂಜೂರು ಮಾಡಿದ್ರೆ ಸರ್ಕಾರ ಮಾಡ್ಕೋರಪ್ಪ ಅಂತೀರಿ. ಅದ್ರಾಗ ಭರ್ತಿ ಎಷ್ಟು ಮಾಡಿದ್ರೆ 127 ಮಾಡ್ಯಾರ. ಎಷ್ಟೇ? ಕೇವಲ 127. ಮುಂದೆ 1,023 ಖಾಲಿ ಇದಾವೆ ರೀ. 1,023 ಖಾಲಿ ಇದಾವೆ. ಈಗ ಇದ್ರೊಳಗೆ ಮುಂದೆ ಈಗ ಮತ್ತೆ ಅದ್ರ ಜೋಡಿ ಆ್ಯಡ್ ಆಗಿ
652 ಮಂದಿ ಮತ್ತೆ ತೊಗೊಳ್ರಿ ಅಂತ ಬರ್ತದೆ. ಬೆಳೀತಾ ಇರ್ತಾರೆ ಜನಸಂಖ್ಯೆ ಬೆಳೆದಂಗೆ ಪಾಪ ಮಧ್ಯಮ ವರ್ಗದ ಮಂದಿ, ಮಧ್ಯಮ ವರ್ಗದವರು ಇವರು. ಮತ್ತು ಈ ಕೂಲಿ ನಾಲಿ ಮಾಡೋರ ಮಕ್ಕಳಂತ ಸಾಧ್ಯನೇ ಇಲ್ಲ ಕೆಲಿದಕ್ಕೆ. ಆದರೆ ಮಿನಿಮಮ್ ಸರ್ಕಾರಿ ಫೀಸ್ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಅವ್ರಿಗೆ. ಮತ್ತು ಅವ್ರಿಗೆ ಯಾವ 3B 2B OB EB ಅಂತಾರಲ್ಲ, ಯಾವ ಬೀನೂ ಇಲ್ಲ. ಹೀಗಾಗಿ ತೊಂದರೆ ಆಗ್ಲಿಕ್ಕತ್ತದ ಅವ್ರಿಗೆ. ಮುಂದಿನ ಸರ್ಕಾರಿ ಪಾಲಿಟೆಕ್ನಿಕ್ ಸಂಸ್ಥೆ, ಈಗ ಇಂಜಿನಿಯರಿಂಗ್ ಆಯ್ತು ಸರ್ಕಾರಿದು, ಈ ಪಾಲಿಟೆಕ್ನಿಕ್ ಸಂಸ್ಥೆಗಳೆಲ್ಲ ಅಲ್ಲೇ ಬೋಧಕ ಹುದ್ದೆಗಳು 2812 ಮಂಜೂರಾಗ್ಯಾವ. ಅದ್ರಾಗ 1780 ಮಂದಿನ ಭರ್ತಿ ಮಾಡ್ಕೊಂಡಾರ. ಅಡ್ಡಿಲ್ಲ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ಮತ್ತು ಖಾಲಿ ಎಷ್ಟು ಅದಾರಲ್ಲೇ 1032 ಸೀಟ್ ಖಾಲಿ ಅದಾವ್ರಿ ಬೋಧಕರೊಳಗೆ. ಮುಂದೆ ಮಾತು ಇನ್ನೂ ಹೆಚ್ಚು ಮಾಡ್ಬೇಕಪ್ಪ ಅಂತೇಳಿ ಸೃಜಿಸ್ಬೇಕು, ಹೆಚ್ಚು ಮಾಡ್ಬೇಕಂತೇಳಿ 759 ಹೆಚ್ಚು ಮಾಡಿದ್ದಾರೆ. ಇನ್ನು ಅದೇ ಕಾಲಕ್ಕೆ ಬೋಧಕೇತರರು 4642 ಮಂಜೂರಾಗಿ ಸರ್ಕಾರ ಮಂಜೂರು ಮಾಡ್ಯಾರ ತೋರಿಪ್ಪ ಅಂತೇಳಿ. ಆದರೆ ಅದರ ಭರ್ತಿ ಆಗಿದ್ದು 910, ಖಾಲಿ 3732 ಖಾಲಿ ಅದಾವ್ರಿ. ಮುಂದೆ ಅದನ್ನು ಸೃಷ್ಟಿ ಮಾಡಿ ಮತ್ತೆ ಅಂತೇಳಿ 1244 ತೊಗೊಳ್ರಿ ಮತ್ತೆ ಪ್ರಸ್ತಾಪ ಇಟ್ಟಿದ್ದಾರೆ ಅಧಿಕಾರಶಾಹಿ ಜನ. ಇದನ್ನು ತೊಗೊಂಡಿಲ್ಲ, ನಿದ್ಯಾವ ತೊಗೊಳ್ತಾರೆ ಇವರೆಲ್ಲ, ಎಲ್ಲ ಅತಿಥಿಗಳೇ ಇವರೆಲ್ಲ ಅದ್ರಲ್ಲಿ ಬರೋರು. ಇನ್ನು ಸರ್ಕಾರಿ ಕಿರಿಯ ತಾಂತ್ರಿಕ ಶಾಲೆಗಳಲ್ಲಿ ಏನಪ್ಪ ಅಂದ್ರೆ ಬೋಧಕರು ಮಂಜೂರಾಗಿದ್ದು 53 ಮಂದಿ ಮಂಜೂರಾಗ್ಯದ. ಅದರ ಬರೀ 20 ಮಂದಿನ ಭರ್ತಿ ಮಾಡ್ಯಾರು, 22 ಖಾಲಿ ಇದಾವೆ. ಮುಂದಿನ ಬೋಧಕೇತರೊಳಗೆ 174 ಮಂಜೂರು ಮಾಡಿದ್ದಾರೆ. ಮಂಜೂರು ಮಾಡಿದ್ದು ಹೇಳ್ತೀರ ನಿಮ್ಗೆ, ಮಂಜೂರಾಗಿದ್ದು ಅಲ್ಲ. ಮುಂದೆ ಭರ್ತಿ 35 ಮಾಡ್ಯಾರ, 139 ಖಾಲಿ ಅದಾವೆ. ಇವತ್ತಿನ ತುಮಗಳಿಗೆ ಇಲ್ಲೆಲ್ಲ ಏನಪ್ಪ ಅಂದ್ರೆ ಅತಿಥಿ ಉಪನ್ಯಾಸಕರು, ಸೃಷ್ಟಿಸಿದಲ್ಲೂ ಸಹ ಅತಿಥಿ ಉಪನ್ಯಾಸಕರು. ಹಿಂಗಿದ್ದಾಗ ಇವ್ರು ಏನು ಮಾಡ್ಲಿಕ್ಕೆ ಸಾಧ್ಯ? ಪಾಪ ಈ ಎಲ್ಲ ಸಿಬ್ಬಂದಿ ಎಲ್ಲ ಬರುವಂಥ ಮಕ್ಕಳಿಗೆ ಹೆಂಗೆ ಕಳಿಸ್ಲಿಕ್ಕೆ ಸಾಧ್ಯ ಅದ? ಒಂದು ಮಟೀರಿಯಲ್ಸ್ ಇರಲಿ, ಮತ್ತೊಂದಿರಲಿ, ಎಲ್ಲದಕ್ಕೂ ಕೈ ಹಿಡ್ಕೊಂಡಿಲ್ಲ. ನಮ್ಗೆ ಕೊಡ್ರಿ ಪ್ರಯೋಗ ಶಾಲೆಗಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಎಲ್ಲರೂ ಕೂಡ ಕೈ ಒಡ್ಡು. ಈ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲೇ ಈ ಪರಿಸ್ಥಿತಿ ಎಲ್ಲದ. ಪ್ರತಿಯೊಬ್ಬ ಪ್ರಿನ್ಸಿಪಲ್ರು ಎಲ್ಲರೂ ಅಹವಾಲುಗಳನ್ನ ಹೇಳುವಂಥವ್ರು. ಹೌದ್ರಿ, ಏನು ಇಲ್ಲ, ನಮ್ಗೆ ಕೊಡಬೇಕಾಗಿತ್ತು, ನಾವು ಒಳ್ಳೆಯದನ್ನು ತಯಾರು ಮಾಡ್ತೀವಿ ಅಂತ. ನಮ್ಮಲ್ಲಿ ಮ್ಯಾನ್ ಪವರ್ ಇದೆ ರೀ, ಒಳ್ಳೆ ಬುದ್ಧಿವಂತರಿದ್ದಾರೆ, ಒಳ್ಳೆ ತಂತ್ರಜ್ಞಾನಿಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಅವ್ರಿಗೆ ಕೆಲಸ ಮಾಡೋಕ್ಕೆ ನಮ್ಮ ಸರ್ಕಾರ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕೇವಲ 1-2% ಖರ್ಚು ಮಾಡ್ತಾರೆ ಹೈಯರ್ ಎಜುಕೇಷನ್ಗೆ. ಮತ್ತು ಏನು ಉದ್ಧಾರ ಆಗ್ತದೆ ರೀ ಈ ದೇಶ? ಇದ್ರ ಬಗ್ಗೆ ಯಾಕೆ ನಾವು ಚಿಂತನೆ ಮಾಡ್ತಾ ಇಲ್ಲ ನಮ್ಮ ರಾಜಕಾರಣಿಗಳು ಅಂತ? ಈಗ ನೋಡ್ರಿ, ಮನೆ ತಮಗೇನು ಬೇಕೋ ಏನೋ ನಿಮ್ಗೆ ಗೊತ್ತದ, ಲಾಭದಾಯಕ ಹುದ್ದೆಗಳ ಬಗ್ಗೆ ಬಂದು ಕಾನೂನು ಮಾಡ್ಕೊಂಡ್ಬಿಟ್ರೆ ಅವ್ರು ಅದನ್ನು MLAಗಳು MP ಗಳು ಇವರೆಲ್ಲ ವಿಧಾನ ಪರಿಷತ್ ಸದಸ್ಯರು, MP ಗಳು ಬಿಟ್ಟರೆ ಸೆಂಟ್ರಲ್ಗೆ ಬರ್ತಾರೆ. ಇಲ್ಲಿ MLAಗಳು ಮತ್ತು ವಿಧಾನ ಪರಿಷತ್ ಸದಸ್ಯರು ಕಾನೂನು ಮಾಡಿದವರು, ನಾವು ಲಾಭದಾಯಕ ಹುದ್ದೆ ಹೊಂದಿದ್ರೆ ನಮ್ಮನ್ನು ತೆಗಿಯಂಗಿಲ್ಲಪ್ಪ ಅಂತೇಳಿ. ಅಂದ್ರೆ ಭ್ರಷ್ಟರಾಗಲಿ, ಅವ್ರಿಗೆ ಅನುಕೂಲ ಎಲ್ಲ. ಎಲ್ಲರೂ ಇದು ಎಲ್ಲ ಸರ್ಕಾರಗಳು MLA MP ಬಂದಂಥ ವಿಷಯ ಬಂದು ಅಂದ್ರೆ ಇವರೆಲ್ಲ ತಮಗೆ ಕಾನೂನು ಮಾಡ್ಕೊಳ್ತಾರೆ. ಯಾರು ಹಸ್ತಕ್ಷೇಪ ಮಾಡಿದಾಗ ಕೋರ್ಟಿಗೆ ಹೋಗೋದಾಗ ಎಲ್ಲಿ ಹೋಗೋದಾಗ ಈ ಥರ ಐತೆ ಅದೊಂದೇನೋ ಲಾಭದಾಯಕ ಹುದ್ದೆ ಪಡೆದಾರೆ ಇವರು ಅಂತೇಳಿ. ಇದನ್ನು ಕೇಳುವಂಗಿಲ್ಲ. ಎಲ್ಲರೂ ಒಳಗೆ ಮನಸ್ಸದ ಏನೋ ಮಾಡಿ ವಿರೋಧ ಮಾಡಿದ್ದಾರೆ BJP ಅವರು ಖುಷಿ ಪಟ್ಟವ್ರದಾಗ. ಚಲೋ ಅದು ನಾಳೆ ನಾವು ಬಂದಾಗ ಅನುಕೂಲ ಆಗ್ತದೆ ಅಂತೇಳಿ. ಇಂಥದ್ದು ಮಾಡೋ ಮುಂದೆ ನಮ್ಮ ಮಕ್ಕಳಿಗೆ ಇವತ್ತು ಎಜುಕೇಷನ್ ಬೇಕಾಗಿದೆ ಫ್ರೀ ದೂರ ಉಳಿತೀರಿ. ಪಾಪ ಮಧ್ಯಮ ವರ್ಗದವ್ರ ಸಹಿತ ಅವ್ರು ದುಡ್ಡು ತುಂಬ ಕಳಿಸಲಾರ ಸ್ಥಿತಿ ಒಳಗೆ ಅಲ್ಲಿ ಚಲೋ ಏನಪ್ಪ ಅಂತಂದ್ರೆ ಸಿಬ್ಬಂದಿ ಇಲ್ಲ ಅನ್ನೋದು ಎಲ್ಲ ಕಣ್ಣಿಗೆ ಕಾಣ್ತಾ ಇದೆ, ರಾಸ್ತಾ ಇದೆ. 6415 ಹುದ್ದೆಗಳು ಖಾಲಿದವು. ಇದ್ದಿದ್ರಾಗ ಹೊಸವಂತಿ ಎಲ್ಲರಿಗೂ ಮುಟ್ಟೋದು ಎಂದೋ ಏನೋ ಗೊತ್ತಿಲ್ಲ. ಹಿಂಗಿದ್ದಾಗ ಪಾಪ ಯಾರು ಕೆಲಸಕ್ಕೆ ಕಳಿಸ್ತಾರೆ ರೀ? ಪಾಪ ತ್ರಾಸು ಮಾಡ್ಕೊಂಡು ಅದು ಇದು ಮಾಡಿ ಲಕ್ಷಗಟ್ಟಲೆ 50,000 30,000 ದಿನ ದುಡಿದ್ರೆ, ಮುಂಜಾನೆ ಸಾಯಂಕಾಲ ದುಡಿದ್ರೆ ಯಾರಿಗೆ 300-400 ರೂಪಾಯಿ ಕೊಡಿದ್ರೆ ಕೂಲಿಕಾರರಿಗೆ. ಅವ್ರು ತಮ್ಮ ಮಕ್ಕಳನ್ನ 10,000 20,000 30,000 ಕೊಟ್ಟು ಅಲ್ಲಿ ಹಾಸ್ಟೆಲ್ದಾಗಿಟ್ಟ ಪ್ರತಿ ತಿಂಗಳು 8,000 ರೂಪಾಯಿ 10,000-15,000 ರೂಪಾಯಿ ಕೊಟ್ಟ ಎಷ್ಟು ಮಂದಿ ಕಲಿಸ್ತಾರೆ ರೀ? ಒಮ್ಮೆ ವಿಚಾರ ಮಾಡಿ ಸರ್ಕಾರ ವಿಚಾರ ಮಾಡಿದ್ರೆ ಸಿದ್ದರಾಮಯ್ಯನವ್ರು ವಿಚಾರ ಮಾಡ್ಬೇಕಾಗಿತ್ತು ಅದನ್ನು. ಅದಕ್ಕೆ ಮುಖ್ಯ ಖರ್ಚು ಮಾಡ್ಬೇಕಾಗಿ ಶಿಕ್ಷಣಕ್ಕೆ, ಈ ವೈದ್ಯಕೀಯ ಇರಲಿ, ತಾಂತ್ರಿಕ ಶಿಕ್ಷಣ ಇರಲಿ, ಉನ್ನತ ಶಿಕ್ಷಣಕ್ಕಾಗಿ ಅಟ್ಲೀಸ್ಟ್ ಪ್ರೊಫೆಷ್ನಲ್ ಕೋರ್ಸ್ಗಾದ್ರೂ ಖರ್ಚು ಮಾಡ್ಬೇಕಲ್ಲ. ಉಳಿದಂತೆ ನೀವು ಖರ್ಚು ಮಾಡೋದೇ ಇಲ್ಲ. ಇವೆಲ್ಲ ನಿಧಾನಕ್ಕೆಲ್ಲ ಪ್ರೈವೇಟೈಸೇಷನ್ ಮಾಡಿ ಹೋಗಿಬಿಟ್ರಿ. ಇವತ್ತು ಯೂನಿವರ್ಸಿಟಿಗಳನ್ನೆಲ್ಲ ಪ್ರೈವೇಟ್ ಯೂನಿವರ್ಸಿಟಿಗಳು ಸಿಕ್ಕಂಗೆ ಫೀಗಳನ್ನ ಮಾಡಿ ಹರಿತಾ ಇದ್ದಾರೆ. ಮತ್ತು ಅಲ್ಲಿ ಕೇವಲ 10% ಜನರಿಗೆ ಎಷ್ಟಾಗಿ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀರಿ. ಇದು ಈ ನಮ್ಮ ಇಡೀ ಜನಕ್ಕೆ ಆರಿಸಿ ಕಳಿಸಿದಂಥ ಜನಕ್ಕೆ ಅನ್ಯಾಯ ಮಾಡಿದಂಥದ್ದು, ಓಪನ್ನಾಗಿ ಅನ್ಯಾಯ ಮಾಡಿದಂಥದ್ದು. ಅದರ ದುರಂತ ಏನಪ್ಪ ಅಂದ್ರೆ ನಮ್ಮ ಮತದಾರರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಇವ್ರನ್ನ ಮತ್ತೆ ಆರಿಸಿ ಕಳಿಸ್ತಾ ಇರ್ತಾರೆ. ಇವತ್ತು ಮತದಾರ ಮತ್ತೆ ವಿಚಾರ ಮಾಡ್ಬೇಕಾಗಿದೆ ಈ ವಿಷಯದಲ್ಲಿ. ಇಂಥವ್ರು ಬೇಕಾ ನಮಗಂತ ಮಿನಿಮಮ್ ರೀ ಇದು. ಅದು ಮಧ್ಯಮ ವರ್ಗದ ಮಕ್ಕಳಿಗೆ ಸಹಿತ ಕಲ್ಸೋಕ್ಕೆ ಸಾಧ್ಯ ಅಂತ ಪರಿಸ್ಥಿತಿ ಅಲ್ಲಿ ಅದಾವ. ಸರ್ಕಾರಿ ಶಾಲೆಗಳಿದ್ದಾವೆ, ಅವು ಯಾರು ಕಾಲೇಜುಗಳಿದ್ದಾವೆ, ಯಾರಿಗಪ್ಪ ಅಂತಂದ್ರೆ ಮತ್ತೆ ದುಡ್ಡಿದ್ದವ್ರಿಗೆ. ಇಂಥ ಪ್ರಸಂಗ ಬಂದು ನಂತರ ಇವತ್ತು ಸಿಬ್ಬಂದಿ ಕೊರತೆ, ಬೋಧಕರ ಕೊರತೆ, ಪ್ರೊಫೆಸರ್ಗಳ ಕೊರತೆ, ಲೆಕ್ಚರ್ಗಳ ಕೊರತೆ, ಎಷ್ಟು ಕೊರತೆ ಮೇಲೆ ಇದ್ದಾವೆ. ಇಂಥ ಪರಿಸ್ಥಿತಿ ಓದದ ಅಂದಾಗ ನಮ್ಮಲ್ಲಿ ಗ್ರೇಟ್ ಇಂಜಿನಿಯರ್ ಬರಲಿ, ಗ್ರೇಟ್ ನಮ್ಮಲ್ಲಿ ಏನಮ್ಮ ವಿಜ್ಞಾನಿ ಬರಲಿ ಅಂದ್ರೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಅದ? ನೀವು ಹೇಳೋಣ ನನಗೆ ಒಂದಿಷ್ಟ ಅಂತ ನಿಮಗೆ ಕೇಳ್ತಾ, ಅದೇ ನಮ್ಮ ಇವ್ರು ಹೇಳಿದ್ದಾರೆ, ಸುಧಾಕರ್ ಅವರು ಏನೋ ಒಂದು ಮಾತು ಭರವಸೆ ಕೊಟ್ಟಿದ್ದಾರೆ. MC ಸುಧಾಕರ್ ಅವರು ಖಾಲಿ ಹುದ್ದೆಗಳ ಭರ್ತಿ ಮತ್ತು ಹೊಸದಾಗಿ ಹುದ್ದೆಗಳನ್ನು ಸೃಜಿಸುವ
ಕುರಿತು ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಿದ್ದೇನೆ. ಏನು ಚರ್ಚೆ ಮಾಡ್ತಾರೆ ಅದೇರು ಏನು ತರ್ತಾರೋ ಗೊತ್ತಿಲ್ಲ. ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿಗೆ ಕ್ರಮ ವಹಿಸಲಾಗುವುದು. ಹಂತ ಈಗಾಗಲೇ 2 ವರ್ಷ ನಿಮ್ಗೆ ಯಾಕೆ ಬಂತು, ಇನ್ನು 3 ವರ್ಷ ಇದೆ, ಯಾವ ಹಂತಗಳು ಅಂತ ಅವ್ರನ್ನ ಕೇಳಿದರೆ ಅವ್ರು ಹೇಳ್ತಾ ಹೋಗ್ತಾ ಇದ್ದಾರೆ. ಹಂಗೆ ಅದೇ ಕಾಲಕ್ಕೆ ಪಾಪ ಎಚ್ ಪ್ರಸನ್ನ ನಿರ್ದೇಶಕರಿದ್ದಾರೆ ತಾಂತ್ರಿಕ ಶಿಕ್ಷಣ ಇಲಾಖೆ. ಅವ್ರು ಏನು ಹೇಳ್ತಾರಪ್ಪ ಅಂದ್ರೆ, ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ಗಳಲ್ಲಿ AICTE ಪರಿಷ್ಕೃತ ನಿಯಮಾವಳಿ ಪ್ರಕಾರ ಬೋಧಕೇತರ ಸಿಬ್ಬಂದಿ ಹುದ್ದೆ ಸೃಷ್ಟಿಸಲು ಸರ್ಕಾರಕ್ಕೆ ಈಗ ಪ್ರಸ್ತಾವ ಒಟ್ಟು ಹೊಸ ಸೃಷ್ಟಿ ಮಾಡಲಿ ಅಂತೇಳಿ. ಏನಾದ್ರು ಸೃಷ್ಟಿ ಆಗ್ತಿದೆ ಯಾವಾಗೂ ಬರ್ತದೆ, ಯಾವಾಗ ಸಿಲೆಕ್ಷನ್ ಆಗ್ತಾರೆ, ಯಾವಾಗ ಬದುಕಿದ್ದು ಯಾವಾಗ ಬರ್ತಾರೋ. ಎಲ್ಲರಿಗೂ ಅತಿಥಿ ಉಪನ್ಯಾಸಕರು, ಅವ್ರ ಅತಿಥಿ ಉಪನ್ಯಾಸಕರು ಪಾಪ ಅವ್ರದ್ದು ಪರಿಸ್ಥಿತಿ ನಾಜೂಕಾಗ್ಯದ. ಅತಿಥಿ ಉಪನ್ಯಾಸಕಂದ್ರೆ ಯಾರೂ ಗಂಡಿಗೆ ಹೆಣ್ಣು ಕೊಡೋಂಗಿಲ್ಲ, ಹೆಣ್ಣಿಗೆ ಗಂಡು ಕೊಡೋಂಗಿಲ್ಲ ಅನ್ನೋ ಪ್ರಸಂಗ ಬಂದದ. ದಯವಿಟ್ಟು ಸರ್ಕಾರ ಲಕ್ಷ್ಯ ವಹಿಸಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ. S16 ನ್ಯೂಸ್ ಇದು ನಿಮಗಾಗಿ, ನಿಮ್ಮ ಸಮಸ್ಯೆಗಳಿಗಾಗಿ ಇರುತ್ತಿರುವಂಥದ್ದು. ಅದಕ್ಕಾಗಿ ನೀವು ಸದಾ ನೋಡ್ತಾ ಇರಿ ಅಂತ ಹೇಳ್ತಾ, S16 ನ್ಯೂಸ್ ಅಥವಾ ಹೇ ಸೀತಾರಾಮನ್ ಸತ್ಯದ ಕೈಗಳಲ್ಲಿ ವಂದನೆಗಳು.